ಬಹುಶಃ ಪ್ರಥಮ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅದೇ ಒಂದ್ 2-3 ಅವರ್ ಆಗುತ್ತೆ ನನಗೆ ಬರೀಲಿಕ್ಕೆ, ಅಷ್ಟು ಹೇಳ್ಬಿಟ್ಟಿದ್ದಾರೆ ಅವರು. ನಮ್ಗೆ ಬಹಳ ಖುಷಿ. ನಮ್ಮ ಕೌರವ ವೆಂಕಟೇಶ್ ಅವರು ನನ್ನನ್ನ ಕೌರವನನ್ನಾಗಿ ಮಾಡಿದ್ರು. ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ. 25 ವರ್ಷ ಆಯ್ತು ಇಲ್ಲಿಗೆ. 1999 ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ರು. ಅವಾಗ ಹೊಸದಾಗಿ ಹೀರೋ ಆಗಿದ್ದೆ ಅವರು. ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡ್ಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವ್ರು ಕೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬಾ ಸಂತೋಷದ ವಿಷಯ. ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲಾಪ್ ಮಾಡಬೇಕು ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತಾ ನೋ ಕೊಕೇನ್ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ. ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೇದಾಗಲಿ. ಬರೀ ಕ್ಲಾಪ್ ಅಲ್ಲ, ತುಂಬಾ ಪವರ್ಫುಲ್ ಪಾತ್ರ ಕೂಡ ಇದೆ. ಅದನ್ನ ನಾವು ಮುಂದಕ್ಕೆ ಹೇಳ್ತೀವಿ. ನೀವು ಬರೀ ಮೂರ್ತದ್ ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ ಸರ್. ಅದಕ್ಕೆ ಇನ್ನು ರೇಟು ಡೇಟು ಎಲ್ಲ ಫಿಕ್ಸ್ ಆಗಬೇಕಾಗುತ್ತೆ. ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ. ಕಿವಿನೇ ಕೇಳಲ್ಲಪ್ಪ ನಂಗೆ, ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ದುಡ್ಡು ಅಂದ್ರೆ ಏನು ಕೇಳೋದೇ ಇಲ್ಲ. ಮತ್ತೆ ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತೆ ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ. ಹೊಸದಾಗಿ ಹೀರೋಯಿನ್ ಆರ್ನಾ ಅವ್ರು ಮಾಡ್ತಾರೆ. ತುಂಬಾ ಸಂತೋಷ. ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿ ಅಂತ. ಯಾಕೆಂದ್ರೆ ನಮಗೆ ಯಶಸ್ಸು ಬೇಕು. ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಇವತ್ತು ಬಹಳ ಕಷ್ಟಪಡುವಂಥ ಸಮಯ ಆಯ್ತು. ಯಾಕೆ ಬಹಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಬಹಳಷ್ಟು ದಶಿಸಿ ಹೋಗುವಂಥದ್ದು. ಒಂದು ಚಿತ್ರ ಯಶಸ್ಸಾದ್ರೆ ಮತ್ತೆ 10 ಚಿತ್ರಗಳನ್ನ ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿ ಆಗುತ್ತೆ, ಶಕ್ತಿ ಬರುತ್ತೆ. ಆ ರೀತಿ ನೋ ಕೊಕೇನ್ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೇನೆ. ಅಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂದು ಪಾಟೀಲ್ ಸರ್, BC ಪಾಟೀಲ್ ಸರ್. ಯಾಕೆ ಅಂತ ಹೇಳ್ತೀನಿ, ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಅ ಪೊಲೀಸ್ ಆಫೀಸರ್. ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ವಿಷ್ಣು ಸರ್ ಸಿನಿಮಾಯಿಂದ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ರು. ನಾನೊಂದ್ ಕಡೆ ಕೇಳಿದ್ದೆ, ನಾನಾಗ ಬಹಳ ಚಿಕ್ಕ ಹುಡುಗ, ಮಾತಾಡ ಮಲ್ಲಿಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು BC ಪಾಟೀಲ್ ಎಲ್ಲ ಶುರು ಮಾಡ್ತಾರೆ. ದಿನೇಶ್ ಬಾಬು ಇರ್ಬೋದು, ನನ್ನ ಕಥೆನೇ ಕೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ, ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ. ಪ್ರೊಡಕ್ಷನ್ BC ಪಾಟೀಲ್ ಶಿಸ್ತಿನ್ ಮಾಡ್ತಾರೆ. ಇದೆಲ್ಲ ವಿಷ್ಣು ಸರ್ ಬಾಯಲ್ಲಿ ನಾನು ಕೇಳಿದ್ದೆ. ನನಗೆ ಬಹಳ ಖುಷಿ ಇದೆ. ಅವರೆಲ್ಲ ನಿಮ್ಮನ್ನ ಅಷ್ಟು ಗೌರವಿಸ್ತಾ ಇದ್ರು, ಪ್ರೀತಿಸ್ತಾರೆ. ಅದಾದ್ಮೇಲೆ ಅವರು ರಾಜಕೀಯಕ್ಕೆ ಬಂದ್ರು, ಇಡಿಟ್ ಸೋ ಮೆನಿ ಮೂವೀಸ್ ನ ಪ್ರೊಡಕ್ಷನ್ ಮಾಡಿದ್ರು. ಅದಾದ್ಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡ್ ಬರ್ತಾ ಇದಾರೆ. ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್. ಇದೆಲ್ಲ ಇದೇ ಕಾರಣ. ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡ್ಲಿಕ್ಕೆ. ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಬೇಕಂತ ಕೇಳ್ಕೊಂತಿದೀನಿ. ಅಂಡ್ BC ಪಾಟೀಲ್ ಸರ್, ತುಂಬಾ ಥ್ಯಾಂಕ್ ಯು. ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿದ್ದಾರೆ ಅಂಡ್ ಸಪೋರ್ಟ್ ತಿಳಿಸ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ, ನಾನು ಕನ್ನಡದ ಹುಡುಗಿನಿ. ನಿಮ್ ಸಪೋರ್ಟ್ ನನಗೆ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್. ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ಗೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ. ಅಂಡ್ ಚಿನ್ನ ಅಂದ್ರೆ ಬೇಸರ ಮಾಡ್ಕೋಬೇಡಿ, ಅದು ಚಿನ್ನ ಚಿಕ್ಕದು ಅಂತ. ಅವ್ರು ಬಳ್ಳಾರಿ ಅಲ್ವಾ, ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಚಿನ್ನ ಅಂದ್ರೆ ಚಿಕ್ಕದು. ಅದೇನಾದ್ರು ತಪ್ಪಿದೆಯಾ? ತಪ್ಪಿಲ್ಲ, ಸರಿ ಹೇಳ. ಓಕೆ. ಸೊ ಸ್ಟೋರಿಯಾಗಿ ಬಂದ್ರೆ ತುಂಬಾ ಒಳ್ಳೆ ಸ್ಟೋರಿ ಇದೆ. ಫುಲ್ ಕಾಮಿಡಿ ಇದೆ, ಔಟ್ ಅಂಡ್ ಫುಲ್ ಕಾಮಿಡಿ ಇದೆ, ರೊಮ್ಯಾನ್ಸು ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ಸಸ್ಪೆನ್ಸ್ ಇದೆ. ನಾನ್ ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ, ಫುಲ್ ಸಸ್ಪೆನ್ಸು ಇದೆ ಅಂಡ್ ಎಲ್ಲ ದೊಡ್ಡ ಆಕ್ಟರ್ಸ್ ಇದಾರೆ ಇದರಲ್ಲಿ. ಅಂಡ್ ನಾನ್ ತುಂಬಾ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಶೂಟ್ ಮಾಡ್ತೀವಿ ಅಂತ. ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ. ಸೊ ತುಂಬಾ ವೆಯ್ಟ್ ಮಾಡ್ತಿದ್ದೆ ಅಂಡ್ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ ಎಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊಂತ ಇದೀನಿ. ಕೊಡಿ ಅಂತ ಕೇಳ್ಕೊಂತ ಇದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ. ನನ್ ಪಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಅಂಡ್ ರೊಮ್ಯಾನ್ಸು ಇದೆ. ಕಾಲೇಜ್ ಹುಡುಗಿ, ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ
ನಿಮ್ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೊಂತಾ ಇದೀನಿ. ಅಂಡ್ ಪಾತ್ರ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟೇ ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು ಅಂತ. ಸ್ಕ್ರೀನ್ನೆಸ್ ಅಲ್ಲ, ಕ್ಯೂಟ್ನೆಸ್ ಸ್ವೀಟ್ನೆಸ್ ಸ್ಕ್ರೀನ್ನೆಸ್ ಅನ್ಬಿಟ್ರಿ ನೀವು, ಅದು ಹೇಳಬಹುದು. Okay. ಸ್ಕ್ರೀನ್ನೆಸ್ ಅಲ್ಲ, ಮೊದಲನೇ ಸ್ಕ್ರೀನ್ನೆಸ್ ಸಲ ಅಲ್ಲ ರೀ ಕನ್ನಡದಲ್ಲಿ ಮಾತಾಡೋದು, ಸ್ವಲ್ಪ ಭಯ ಟೆನ್ಷನ್. ಡಿ.ಸಿ. ಪಾಟೀಲ್ ಅವ್ರು ಇದ್ದಾರೆ, ಇಲ್ಲ ಚೆನ್ನಾಗಿ ಮಾತಾಡ್ತೀನಿ ಮತ್ತೆ. ಹಾ ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ. ಏನು ಬರ್ದೇ ಇರೋರು ಮಾಡಿದ್ದಾರೆ ನೀವು. ಇದಕ್ ಮುಂಚೆ ನಟ ಭಯಂಕರ ನೋಡಿದ್ದೀನಿ. ಸೊ ಅಮೆಝಾನ್ ಐತೆ, ನೀವು ನೋಡಿ. ಹಾ. ಅಮೆಝಾನ್ ಐತೆ, ಮಿಸ್ ಮಾಡಿದೆ ನೋಡ್ರಪ್ಪ. ಅಮೆಝಾನ್ ಪ್ರೈಮ್ ಅಲ್ಲಿ ಐತೆ, ಮಿಸ್ ಮಾಡಿದೆ ನೋಡಿ. ಮುಂದಿನ ವಾರ ಕಲರ್ಸ್ ಕನ್ನಡ ಹೊಡಿತೀರಾ ಆಯ್ತು ಹೇಳಿ. ಡೆಫಿನೆಟ್ ಆಗಿ ಅದಕ್ ಮಿಂಚಿರುತ್ತೆ ಈ ಸಿನಿಮಾ. ಸೊ ನಿಮ್ ಎಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊಂತಿದೀವಿ. ನಿಮ್ ಸಪೋರ್ಟ್ ಎಲ್ಲ ಕೊಡ್ಬೇಕು, ನಿಮ್ ಪ್ರೀತಿನ ಕೊಡ್ಬೇಕು. ನಾನು ಇಲ್ಲಿ ಇರ್ಬೇಕಂತ ಬಂದಿದ್ದೀನಿ, ಕನ್ನಡ ಚಿತ್ರದಲ್ಲಿ ಮಾಡ್ಬೇಕು ಅಂತ ಬಂದಿದ್ದೀನಿ. ಬಳ್ಳಾರಿನಲ್ಲಿ ಹುಟ್ಟಿದೀನಿ, ಕರ್ನಾಟಕದಲ್ಲಿ ಹುಟ್ಟಿದೀನಿ ಅಂದ್ರೆ ಏನೋ ಒಂದ್ ರೀಸನ್ ಇರುತ್ತೆ. ಸೊ ನೀವೆಲ್ಲ ಪ್ರೀತಿ ಕೊಡ್ಬೇಕು ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ಎಲ್ಲಾ ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಗೌರವ್ ವೆಂಕಟೇಶ್ ಅವರು ತುಂಬಾ ಕಷ್ಟಜೀವಿ, ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬಾ ಒಂದು ಒಳ್ಳೆ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬಾ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ತುಂಬಾ ಹಾರ್ಡ್ ವರ್ಕರು, ತುಂಬಾ ಕಷ್ಟಜೀವಿ, ತುಂಬಾ ಕಷ್ಟಪಡ್ತಾರೆ ಮನುಷ್ಯ ಒಂದೊಂದು ಫ್ರೇಮ್ಗೂ. ಅವ್ರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್ ಅವ್ರ ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಮೇಲೆ ಪ್ರಥಮ್ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ, ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗ್ಲಿ, ಪ್ರಥಮ್ ಅವ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ಮೇಡಮ್ ಅವ್ರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಭಾವನೆ ಸರ್. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ. ನಾನು ಮಾಡ್ತಾ ಇದ್ದೀನ ಏನ್ ಸರ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನ, ನಿಮ್ಗೆ ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಗೊತ್ತಿಲ್ಲ. ಕೇಳಿದ್ದು ಅಲ್ಲಿ ಕೇಳಿ, ಡೈರೆಕ್ಟ್ ಕೇಳಿ. ಅಲ್ಲಿ ನನ್ಗೆ ಗೊತ್ತಿಲ್ಲ. ಬಾಯಿ ಉಳಾಬಿಳ ಮತ್ತೆ ಅವ್ರು ಸರ್ ಅಂದ್ರೆ ಅವ್ರು ಹೇಳಿದ್ದಾರೆ ಡೈರೆಕ್ಟ್ರು ಕೊಟ್ರೆ ನೋಡೋಣ ಸರ್. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡ್ಬೋದು, ಇಲ್ಲ ನಾನು ಇದೀನ ಸರ್ 100% ಇದ್ದೀನಿ ಸರ್. ಖಂಡಿತ ನಂಗೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ, ಸಾರಿ. ಟ್ರೈ ಮಾಡ್ತೀನಿ ಸರ್. ಅವ್ರನ್ನ ಕರೆದ್ರೆ ಖಂಡಿತ ಬಂದು ಕೆಲಸ ಮಾಡ್ತೀನಿ ಪ್ರಥಮ್ ಕರೆದೇ ಬರಲ್ಲ ಸರ್. ಸುಮ್ಮನೆ ಏನೇನೋ ಕೇಳಬೇಡ. ನಮ್ಗೆ ಏನ್ ಗೊತ್ತಾ ಸರ್, ಆರೋಗ್ಯವಾದ ವಾತಾವರಣ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ನನಗೆ ಬೇರೆ ಎಲ್ಲ ಇಲ್ಲ. ನನ್ಗೆ ಎಕ್ಸ್ಟ್ರಾ ಮಾತಾಡಕ್ ನಾನು ಇಷ್ಟಪಡಲ್ಲ, ಇದು ಮಾಡಲ್ಲ. ಇದು ಮುಂದೆ ಮಾತಾಡ್ತದೆ, ಮಾತಾಡ್ತದೆ ನಂಗೆ. ಆಮೇಲೆ ಯಾರಾದ್ರೂ ಇದು ಮಾಡಿದ್ರೆ, ಬಟ್ ಈಸ್ ಎ ಗುಡ್ ಪರ್ಸನ್. ನಿಜವೂ ನಾನು ಬಿಗ್ ಬಾಸ್ ಅಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ರು, ಎಲ್ಲರೂ ಇದ್ರು ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳ್ದೆ. ಅವ್ರು ಗೆದ್ರು ನಮ್ಗೆ ಖುಷಿ ಆಯ್ತು. ಅವ್ರ ತಂದೆ ತಾಯಿಯವರು ತುಂಬಾ ಅಭಿಮಾನ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಸರ್. ಅವ್ರಿಗೋಸ್ಕರನೇ ಸರ್ ನಾನು ಭಯಂಕರ ಮಾಡಿದೆ. ಬಟ್ ನಂಗೆ ಒಂದೊಂದ್ಸಲಿ ಆಗಲ್ಲ ಸರ್, ತಗೊಂಡು ಹಂಗೆ ಏನೋ ಚುಚ್ಕೊಳೋಣ ಆ ತರ ಕಾಟ ಕೊಡ್ತಾರೆ. ಬಟ್ ಆದ್ರೂ ತುಂಬಾ ಒಳ್ಳೆ ಹುಡುಗ, ಅವ್ರಿಗೆ ಒಳ್ಳೇದಾಗ್ಬೇಕು ಸರ್, ಅಷ್ಟೇ ಸರ್. ಅವ್ರು ನೋಡಿದ್ರೆ ಸಾಯಿಸ್ಬಿಡಮ್ಮ ಅನ್ಸ್ತದೆ, ಆದ್ರೂ ಪಾಪ ಬದುಕಿದ್ದೀನಿ ಸರ್, ಬಿಟ್ಬಿಡ್ತೀನಿ ಸರ್, ಏನೋ ಮಾಡು. ಎರಡೂ ಹೇಳ್ತೀರ. ಇರ್ಲಿ ಸರ್. ಮಾಸ್ಟರ್ ಸರ್,